ಅಂದರೆ ಈಗ ಇದರಲ್ಲೂ ಕೂಡ ರಾಜಕೀಯ ಮಾಡ್ತೀರಾ ಅಂತ ಅವರು. ಜನೌಷಧಿ ಕೇಂದ್ರ ಹೊರ ಹಾಕಿದ್ದಕ್ಕೆ ಸಂಸದ ತೇಜಸ್ವಿ ಸೂರ್ಯ ತರಾಟೆಗೆ ತಗೊಂಡಿದ್ದಾರೆ ಕಾಂಗ್ರೆಸ್ನ. ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಬಡ ಜನತೆಗೆ ರಿಯಾಯಿತಿ ದರದಲ್ಲಿ ಔಷಧಿಗಳು ಸಿಗ್ತಾ ಇತ್ತು, ಆದರೆ ನಿಮ್ಮ ಜನವಿರೋಧಿ ಸರ್ಕಾರದ ನೀತಿಯಿಂದ ಜನರು ಅನುಭವಿಸುವಂತಾಗಿದೆ ಸಂಕಷ್ಟವನ್ನ. ಬಡ ಮಧ್ಯಮ ವರ್ಗದ ಜನತೆಗೆ ಸಂಕಟ ತರ್ತಾ ಇದೆ ಈ ರಾಜ್ಯ ಸರ್ಕಾರ. ರಾಜ್ಯದ ಆಸ್ಪತ್ರೆ ಆವರಣದಲ್ಲಿ 200ಕ್ಕೂ ಹೆಚ್ಚು ಅಧಿಕ ಜನೌಷಧಿ ಕೇಂದ್ರಗಳಿತ್ತು. ವಾರ್ಷಿಕ 40 ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇತ್ತು. ಸಾಮಾನ್ಯ ಜನತೆಯ ಜೀವನದೊಂದಿಗೆ ಚೆಲ್ಲಾಟ ಆಡ್ತಾ ಇದೆ ರಾಜ್ಯ ಸರ್ಕಾರ. ಕೂಡಲೇ ಈ ನಿರ್ಧಾರವನ್ನು ಮರುಪರಿಶೀಲಿಸಿ ಅಂತ ತೇಜಸ್ವಿ ಸೂರ್ಯ ಮನವಿಯನ್ನು ಕೂಡ ಮಾಡಿದ್ದಾರೆ. ಮರುಪರಿಶೀಲಿಸ್ತಾರಾ ಅಥವಾ ಇದನ್ನು ಹೀಗೆ ಮುಂದುವರಿಸ್ತಾರಾ ಕುತೂಹಲ ಅಂತೂ ಇದೆ. ಈಗ ರಾಜ್ಯ ಸರ್ಕಾರದ ವರ್ಷನ್ ಏನು ಗೊತ್ತಾ, ನಾವು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳನ್ನೇನು ರಾಜ್ಯದಿಂದಲೇ ಓಡಿಸ್ತಾ ಇಲ್ಲ, ಆಸ್ಪತ್ರೆ ಆವರಣದಲ್ಲಿತ್ತಲ್ಲ ಅದನ್ನು ಬೇರೆ ಕಡೆಗೆ ಹಾಕ್ತಿದ್ದೀವಿ. ಕಾರಣ ಆಸ್ಪತ್ರೆಯಲ್ಲಿ ಸಿಗುತ್ತೆ, ಸರ್ಕಾರದ ಮೆಡಿಕಲ್ಗಳೇ ಇರುತ್ತವಲ್ಲ, ಅಗ್ಗವಾಗಿ ಸಿಗುತ್ತೆ ಅಥವಾ ಫ್ರೀಯಾಗೂ ಕೆಲವೊಂದು ಸಿಗುತ್ತೆ. ಇದ್ದಾಗ ಬೇರೆಯವ್ರು ಯೂಸ್ ಮಾಡ್ಕೊಳ್ಳಿ ಬಿಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ BJPಯ ವರ್ಷನ್ ಬೇರೆ ರೀತಿಯಲ್ಲಿದೆ. ಇದನ್ನು ಮತ್ತೆ ಮರುಪರಿಶೀಲಿಸಿ ನಿಮ್ಮ ಈ ಆದೇಶವನ್ನು ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಇದನ್ನು ಹೇಗೆ ನೋಡುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಈಗ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ವರ್ಸಸ್ ಸರ್ಕಾರದ ಮೆಡಿಕಲ್, ಅಂದರೆ ಫ್ರೀಯಾಗಿ ಸಿಗ್ತಾ ಇತ್ತಲ್ಲ ಮೆಡಿಸಿನ್, ಆ ಫೈಟ್ ಜೋರಾಗಿ ನಡೀತಾ ಇದೆ.